ಆನೆಸ್ಟ್ ಆಗಿ ಮಾತಾಡುವಂತ ಈ ವ್ಯಕ್ತಿಯ ಮಾತುಗಳನ್ನು ಕೇಳಬೇಕು ಅನ್ನೋ ಆಸೆ. ನಾವ್ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. ಬೇರೆ ಆಪರ್ಚುನಿಟೀಸ್ ಗಳು ಬರ್ತಾ ಇದೆ, ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ. ಈ ಸಾಂಗ್ ಸನ್ ಆಫ್ ಮುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಭಾಳ ಹತ್ತಿರವಾಗಿದೆ ಸಿನಿಮಾ. ರಿಲೀಸ್ ಆದಮೇಲೂ ಕೂಡ, ಒಂದು ವರ್ಷ ಆದಮೇಲೂ ಈ ಸಿನಿಮಾ ತುಂಬ ಹತ್ತಿರವಾಗಿರುತ್ತೆ ನನಗೆ. ಶ್ರೀಕಾಂತ್ ಅವರು ಕತೆ ಹೆಂಗೆ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಸಖತ್ತಾಗೇ ಇತ್ತು. ಅವರೊಂದು ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ. ಬಟ್ ಏನು ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗಲೇ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನೂ ಚೇಂಜಸ್ ಇಲ್ಲ. ಯೂಶ್ವಲಾಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಹೆಡ್, ತುಂಬ ಚೆನ್ನಾಗಿದೆ ಕತೆ, ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಒಂದು ತಪ್ಪು ಮಾಡಿದ್ದನ್ನು ನಾನು ಜವಾಬ್ದಾರಿ ಅಂತ ಹೇಳಿದ್ರಲ್ಲ, ಆ ಮಾತು ಬಹಳ ಖುಷಿ ಆಯಿತು ಸರ್. ದಯವಿಟ್ಟು ಈ ಆನೆಸ್ಟ್ ಆಗಿ ಮಾತಾಡುವಂಥ ಈ ವ್ಯಕ್ತಿಯ ಮಾತುಗಳನ್ನು ಕೇಳಬೇಕು ಅನ್ನೋ ಆಸೆ. ಸರ್ ಆ್ಯಕ್ಚುಲಿ ಫಸ್ಟ್ ಸಾಂಗನ್ನು ಕನ್ನಡದಲ್ಲೇ ಅವರೇ ಹೇಳಿದ್ದು, ಆ್ಯಕ್ಚುಲಿ ಕನ್ನಡದಲ್ಲೇ ಇದು ಮಾಡ್ಸೋಣ ಅಂತ. ಇದನ್ನು ಆ್ಯಕ್ಚುಲಿ ಹೇಳಿದ್ರು ಅವರು, ಕನ್ನಡದಲ್ಲೇ ಮಾಡೋಣ, ಇಂಗ್ಲೀಷಲ್ಲಿ ಬೇಡ ಅಂತ. ಆ್ಯಕ್ಚುಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ಟೀಮ್ ಮತ್ತು ಇದು ಮಿಸ್ಟೇಕ್ ಮಾಡಿದ್ದು. ಹಂಗಾಗಿ ಪಾಪ ನಮ್ಮ ಡೈರೆಕ್ಟ್ರಿಗೆ ಇದಕ್ಕೂ ಸಂಬಂಧ ಇಲ್ಲ, ಮತ್ತು ಮ್ಯೂಸಿಕ್ ಡೈರೆಕ್ಟ್ರಿಗೂ ಸಂಬಂಧ ಇಲ್ಲ. ಏನೋ ಸಣ್ಣ ಮಿಸ್ಟೇಕ್ ಆಗಿದೆ, ನೆಕ್ಸ್ಟ್ ಟೈಮಿಂದ ಈ ಥರ ಆಗದೇ ಇರೋ ಥರ ನಾವು ನೋಡ್ಕೋತೀವಿ. ಅವರು ನಮ್ಮ ಡೈರೆಕ್ಟ್ರ್ ಏನು ಕನಸು ಕಾಣಿದ್ದಾರೆ ಅದನ್ನು ನಾವು ಕಟ್ಕೊಟ್ಟಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಧನು ಮಾಸ್ಟ್ರು, ಪ್ರಣಾಮ್ ಸಾರು, ನಮ್ಮ ಖುಷಿ ಮೇಡಮು, ನಮ್ಮ ಸಚಿನ್ ಬಸ್ರವರು, ಇವರೆಲ್ಲ ಆ್ಯಕ್ಚುಲಿ ನನಗೆ ಒಂದು ಸಪೋರ್ಟಿಂಗ್. ಯಾಕೆಂದರೆ ಇವರೆಲ್ಲರೂ ವರ್ಕು ಚೆನ್ನಾಗಿರೋದ್ರಿಂದ ನಂದು ಒಂದು ತೂಕ ಸಿಕ್ಕಿದೆ. ಹಂಗಾಗಿ ಇದು ಟೀಮ್ ವರ್ಕು, ನಾವೆಲ್ಲರೂ ಶೇರ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಡೈರೆಕ್ಟರ್ ಡಿಸ್ಕಸ್ ಮಾಡಿದವಾಗ ಈ ಸಾಂಗ್ ಮಾತ್ರ ಜಾಝ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಭಟ್ರು ಲಿರಿಕ್ಸ್ ಎಕ್ಸ್ಟ್ರಾರ್ಡ್ನರಿ ವರ್ಕೌಟ್ ಇದ್ದಾರೆ. ನಾನು ಅವ್ರ ಜೊತೆಗೆ ಒಂದು 2 hours ಹಿಂಗೆ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಅವ್ರು ಅರ್ಧ ಗಂಟೆಯಲ್ಲೇ ಮುಗಿಸ್ಕೊಡ್ತಾರೆ ಸಾಂಗನ್ನು. 2 ಸಾಂಗನ್ನು ಎಕ್ಸ್ಟ್ರಾರ್ಡ್ನರಿ ವರ್ಕೌಟ್ ಇದ್ದಾರೆ. ಅದಾದಮೇಲೆ ಕೊರಿಯೋಗ್ರಾಫರ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಾಂಗಿಗೆ ಏನು ಜೀವ ತುಂಬಬೇಕು. ಪ್ರಣಮ್ ಸರ್ದು ಡ್ಯಾನ್ಸ್ ಮಾತ್ರ ಎಕ್ಸ್ಟ್ರಾರ್ಡ್ನರಿ ಡ್ಯಾನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಹಾಡಿಗೆ ತುಂಬ ಜೀವ ತುಂಬಿದ್ದಾರೆ. ಇದು ಬಿಗಿನಿಂಗಿಂದ ಹೇಳ್ಬೇಕು ನಾನು, ಯಾಕಂದರೆ ಕಮ್ಮಂಗಿ ನನ್ನ ಮಗನೇ ಸಾಂಗ್ ಮಾಡಿದಾಗ ನಾನು ಶೂಟಿಂಗಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ಅದಕ್ಕೆ ಈಗ ನಾನು ಬಿಗಿನಿಂಗಿಂದ ಹೇಳ್ಬೇಕು. ಯಾಕಂದರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು, ಮಾಸ್ಟರ್ ನಮ್ಮ ಪಿಕ್ಚರ್ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಅಂದರೆ ಎಷ್ಟು ಕಾನ್ಫಿಡೆಂಟಾಗಿ ಹೇಳಂದ್ರೆ, ನಾನಿನ್ನೂ ಸಾಂಗ್ ಕೇಳಿಲ್ಲ, ಅವ್ರು ಆಲ್ರೆಡಿ ಸಾಂಗ್ನ ನೋಡಿಬಿಟ್ಟಿದ್ರು. ಅಷ್ಟು ಕಾನ್ಫಿಡೆಂಟಾಗಿ ಕೇಳೋರು, ಮಾಸ್ಟರ್ ಈ ಥರನೇ ಹಿಂಗಿರುತ್ತೆ, ಈ ಥರನೇ ಹಿಂಗಿರುತ್ತೆ. ಅಂದರೆ ನಮಗೂ ಅವ್ರ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರು ನಮಗೆ. ಯಾಕಂದರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬ ಕಷ್ಟದ ವಿಷಯ. ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ, ಮಳೆ, ನೈಟ್ ಎಫೆಕ್ಟ್, ನೈಟ್ ಮಳೆ ಬಂದರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಏನಾದರೂ ಮಳೆ ಬಂದರೂ ಈ ಸಾಂಗ್ ಮಾಡಲೇಬೇಕು ಅಂತೇಳಿ. ನಾವು ಒಂದು ಅಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ ಅಣ್ಣ ಹೇಳಿದ್ರು, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ಪ್ಲ್ಯಾನ್ ಮಾಡಿ ಬ್ಯಾಕ್ಗ್ರೌಂಡ್ ಲೈಟಿಂಗ್ ಮಾಡಿ ಫೋರ್ಗ್ರೌಂಡ್ ಆ ಮಿಸ್ಟ್ ಫೀಲ್ ಕೊಟ್ಟರೆ ಮುದ್ದಾಗಿ ಕಾಣ್ತಾರೆ. ಆ ಥರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ. ಲೈಟಿಂಗ್ ಪ್ಯಾಟ್ರನ್ ನಾನು ಕೃಷ್ಣ ಸರ್ ಲೊಕೇಶನ್ಗೆ ಹೋಗಿ ಇಲ್ಲಿಲ್ಲೇ ಲೈಟ್ ಆನ್ ಮಾಡಬೇಕು, ಜಾಸ್ತಿನೂ ಲೈಟ್ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಆರ್ಟಿಸ್ಟ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದು. ಕನ್ನಡದಲ್ಲೂ ಅಂದರೆ ರೀಸೆಂಟಾಗೆ ನಾನು ಒಂದು ಹಾನೆಸ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಂಗೆ ತುಂಬ ಕೊರಿತಾ ಇತ್ತು ಈ ವಿಷಯ. ಏನಂದರೆ ಅಯ್ಯನ ಮನೆ ಬಂತು, ಅಯ್ಯನ ಮನೆ ಚೆನ್ನಾಗಾಯಿತು, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲೂ ಡಬ್ ಆಯಿತು. ನನಗೆ ಒಬ್ಬರು ಜರ್ನಲಿಸ್ಟ್ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಓ ಅಯ್ಯನ ಮನೆ ಚೆನ್ನಾಗಾಯಿತು, ಹಂಗಂದರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿದ್ರು. ಮ್ಯಾಮ್ ಬರ್ತಾ ಇದೆ, ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ, ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಬರ್ತಾ ಇದೆ ಅಂತ. ಗೊತ್ತಿಲ್ಲ ಅದೇನಂತ, ನಾನು ಅದನ್ನು ನೋಡಬೇಕು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ.
ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು. ಸೊ ಡೋಂಟ್ ನೋ ಏನದು ಅಂತ ರೀಸನ್ನೇ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸು ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿಯಾಗುತ್ತೆ. ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ಹೇಳ್ದಂಗೆ ಸಾಂಗ್ಗಳ ಬಗ್ಗೆ, ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳಬೇಕಂದ್ರೆ 4 ಸಾಂಗ್ ಇದೆ, ಸಕ್ಕತ್ತಾಗಿದೆ 4 ಸಾಂಗ್ಗಳು. ನೆಕ್ಸ್ಟು ಒಂದು ಡ್ಯುಯೆಟ್ ಸಾಂಗ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಮಿಡ್ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು 15 ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೋ ಕಷ್ಟ ಪಡ್ಕೊಂಡು ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ಲಿಗೆ ಮ್ಯಾಚ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಬಿಕಾಸ್ ಡಾನ್ಸ್ ಎಲ್ಲ ನನಗೆ ಸಿನ್ಸ್ ಐಮ್ ಅ ಕ್ಲಾಸಿಕಲ್ ಡಾನ್ಸರ್, ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್, ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ. ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತು ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ, ಅಸಿಸ್ಟೆಂಟ್ಸ್ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿದ್ರು. ಮತ್ತು ತುಂಬಾ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಅದನ್ನು ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಮಾಸ್ತರ್ ಹೇಳಬೇಕು ಅದನ್ನು. ಆ್ಯಂಡ್ ನೀವುಗಳೆಲ್ಲರೂ ಹೇಳಬೇಕು. ಡೇ ಒನ್ ಅವರು ನನಗೇನು ಕತೆ ನರೇಟ್ ಮಾಡಿದರು. ಸೊ ಟೀಮ್ ಆ್ಯಕ್ಚುಲಿ ಅವ್ರ ಜರ್ನಿ ಬಂದು ತುಂಬ ದೊಡ್ಡದು. ಲೈಕ್ ಕ್ಯಾಮ್ರಾಮನ್ ಸರ್ ಆಗಲಿ, ಅವರ ಅಸೋಸಿಯೇಟ್ ಡೈರೆಕ್ಟರ್ ಅರುಣ್ ಅವರಾಗಲಿ, ಅವ್ರ ಟೀಮ್ ಮತ್ತು DOP ಸರ್. ಸೊ ಅವರೆಲ್ಲರೂ ತುಂಬ ಹಳೆಯ ಪರಿಚಯ. ಸೊ ಎಲ್ಲ ಒಟ್ಟಿಗೆ ಬಂದಿದ್ದರು. ಸೊ ಅವತ್ತು ಅವ್ರು ಏನು ಕತೆ ಹೇಳಿದ್ರು, ಸೊ ಸೆಟ್ಟಿಗೆ ಬಂದ ಮೇಲೆ ಅದೇನು ಚೇಂಜ್ ಆಗಿಲ್ಲ ಸರ್. ಏರುಪೇರು ಅಂದರೆ ಒಂದು 10% ಆಚೆ ಈಚೆ ಆಗಿರ್ಬೋದು ಬಿಟ್ಟರೆ, ಲೊಕೇಶನ್ಗೋಸ್ಕರ ಅಥವಾ ಸಿಚುವೇಶನ್ ಕ್ಯಾರೆಕ್ಟರ್ಸ್ ಕೆಲವರು ಆಚೆ ಆಗಿರೋ ಬಿಟ್ಟರೆ. ಸೊ ನಾವು ಇನಿಷಿಯಲ್ ರೇಸಲ್ಲಿ ಏನು ಅಂದ್ಕೊಂಡಿದ್ದು, ಯೂಶ್ವಲಿ ಆಗಲೇ ಸರ್ ಹೇಳ್ದಂಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೋಸ್ಕರ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕೆಲವರು ಕಮರ್ಷಿಯಲ್ ಎಲಿಮೆಂಟ್ಸ್ ಕೆಲವರು ಆ್ಯಡ್ ಮಾಡೋಣ, ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಡ್ ಮಾಡೋಣ. ಸೊ ಇದು ಸ್ವಲ್ಪ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಅದು ಯಾವುದೂ ಮೈಂಡಲ್ಲಿ ಇಟ್ಕೊಡ್ದೆ, ಸೊ ಫಸ್ಟ್ ನಾವೇನು ಅಂದ್ಕೊಂಡಿದ್ದೀವೋ, ಸೊ ಒಂದು ಫೀಲ್ ಗುಡ್ ಮೂವಿ ಕೊಡಬೇಕು ಆಡಿಯನ್ಸ್ಗೆ ಅನ್ನೋದು ಮೈಂಡಲ್ಲಿ ಇದ್ದಿದ್ದು. ಸೊ ಅದನ್ನು ನಾವು ಎಕ್ಸಾಕ್ಟಾಗಿ ಕೊಡಬೇಕಂತಲೇ ಅಂದ್ಕೊಂಡಿದ್ದು. ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟು ಪಿಕ್ಚರ್ ಅಂದಾಗ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ನನಗೆ ಫಸ್ಟ್ ಅನಿಸಿದ್ದು ಸಿನಿಮಾ ಮಾಡೋಕ್ಕೆ ಬಜೆಟ್ ಬೇಕು ಅಂತ. ನೆಕ್ಸ್ಟು ಈ ಥರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ಟು ಅವಶ್ಯಕತೆ ಇದೆ ಇಲ್ಲ, ಈ ಥರದ್ದು ಒಂದು ಸಿಚುವೇಶನ್ಸು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದರೆ ನಾವ್ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. 2 ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದರು, 2 ದಿನದಲ್ಲಿ ಮುಗಿಸ್ತೀನಿ ಅಂತ. ನಿಜವಾಗ್ಲೂ ಆಗಲ್ಲ. ಬಟ್ ಮಾಸ್ಟ್ರಿಗೆ ನಾನು ಹೇಳಿದ್ದೆ ಹಿಂಗೆ, ಗುರುವೇ 2 ದಿನಕ್ಕೆ ಮಾಡಬೇಕು ನೀನು, ಇಡೀ ಸಾಂಗು 3 ಸಾಂಗ್ ಇದೆ, 3 ಸಾಂಗು ಆದ್ರೂ 2 ದಿನನೇ ಕೊಡೋದು, 2 ದಿನಕ್ಕೆ ಮಾಡಬೇಕು ಅಂತ ಅಂದಿದ್ದಕ್ಕೆ ಅದನ್ನು ಚಾಲೆಂಜಾಗಿ ತೊಗೊಂಡು ಹಿಂಗೆ ಮಾಡಿದ್ದಾರೆ. ಇನ್ನು 4 ದಿನ ಕೊಟ್ಟರೆ ಮಾಸ್ಟ್ರಿನ ಹೆಂಗೆ ಮಾಡ್ಬೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾದರೂ ಹಂಗೆ ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನಲ್ಲೇ ಇನ್ನೂ ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು 4-5 ದಿನ ಕೊಡ್ತೀವಿ, ಹಂಗಂತ ಜಾಸ್ತಿ ದಿನ ಎಳಿಬೇಡಿ ಆಯಿತಾ. ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ, ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದರೆ, ಗುರುವೇ ನಾನು ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ, ನಮ್ಮ ಸಾಂಗು ಕೇಳೋ ಥರ ಏನಾದರೂ ಒಂದು ಮಾಡಿ ಗುರುವೇ ಅಂತ ಕೇಳಿದ್ದೆ. ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಾಂಗು, ತುಂಬ ಚೆನ್ನಾಗಾಗಿದೆ. ಯೋಗರಾಜ್ ಭಟ್ರು ಸರು ನಮಗೆ ಭಯ ಮಾತಾಡೋಕ್ಕೆ ಯೋಗರಾಜ್ ಭಟ್ರು ಸರ್ ಹತ್ರ, ಯಾಕೆಂದರೆ ಫಸ್ಟ್ ಪಿಕ್ಚರ್ ಅಲ್ವಾ, ಯಾರೋ ನೀನು ಅಂದರೆ ಏನು ಹೇಳೋದು, ಏನು ಹೇಳೋಕ್ಕಾಗಲ್ಲ ಸರ್. ಶ್ರೀಕಾಂತ್ ಅಂದರೆ ಯಾ ಶ್ರೀಕಾಂತ್ ನೀನು ಇಡೋ ಫೋನು ಈ ಥರ ಮಾತಾಡ್ತಾಯಿದ್ರು. ಅದಕ್ಕೆ ಸಚಿನ್ಗೆ ಏನು ಮಾಡಿದೆ, ಸ್ವಲ್ಪ ಕ್ಲೆವರಾಗಿ ಆಟ ಆಡಿದೆ. ಯೋಗರಾಜ್ ಭಟ್ರು ಫೋನ್ ಮಾಡೋಕೆ ಹೇಳೋರು ಮಾಡ್ಗುರು ನೀನೇ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು. ಆಮೇಲೆ ಇಬ್ಬರು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಈ ಸಾಂಗ್ನ ನಮ್ಮ ಕೈಗೆ ಕೊಟ್ಟರು. ಆಮೇಲೆ ಭಟ್ರಿಗೆ ನಾವೇ ಹೇಳ್ದೆ, ಭಟ್ರೆ ತುಂಬ ಥ್ಯಾಂಕ್ಸು. ಫಸ್ಟು ಕಮ್ಮಂಗಿ ನನ್ನ ಮಗನೇ, ಸೆಕೆಂಡು ಇದು, 3ನೇದು ಜಯಂತ್ ಕಾಂಕಣಿ ಸರ್ ಬರೆದಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಪಿಕ್ಚರೈಸೇಷನು ತುಂಬ ಚೆನ್ನಾಗಿದೆ, ಡ್ಯಾನ್ಸು ತುಂಬ ಚೆನ್ನಾಗಿದೆ. ಮಿಡ್ನೈಟ್ ರಸ್ತೆಯಲ್ಲಿ ಎಲ್ರಿಗೂ ಇಷ್ಟ ಆಗಲಿ, ಎಲ್ಲರ ಹಾರ್ಟಿನ ರಸ್ತೆ ತಲುಪಲಿ ಅಂತ ಹೇಳ್ತಾ ಥ್ಯಾಂಕ್ ಯು.